ಗೈಸ್, ಇದು ಇವತ್ತಿನ ಎರಡನೇ ಪಾರ್ಟ್ 2 ಕಂಟಿನ್ಯೂ ಮಾಡ್ತಾ ಇದೀವಿ. ಅಂಡ್ ಇವ್ರ ಕಾನ್ಫಿಡೆನ್ಸ್ ಅಂತೂ ನಾವು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಟ್ರಾ ಲೆವೆಲ್ ಗೈಸ್. ಇವನ್ ಕಾನ್ಫಿಡೆನ್ಸು ಸಖತ್ತಾಗಿ ಕಂಟಿನ್ಯೂ ಮಾಡ್ರಿ. ಬೆಂಗಳೂರು ಏನೇನು ಕಲಿಸ್ತು ನಿಮ್ಗೆ? ಬೆಂಗಳೂರು ಕಲ್ತೈತೆ. ಈಗ ಆಲ್ರೆಡಿ ನಾನು ಹೇಳಿರೋಂಗೆ ಜೀವನದ ಬಗ್ಗೆ ಜೀವನದಲ್ಲಿ ನಾವ್ ಇವಾಗ ಏನೇ ಸಾಧನೆ ಮಾಡದೇ ಇರ್ಬೋದು, ಬಟ್ ಆದ್ರೆ ಏನಾದ್ರು ಒಂದ್ ಮಾಡ್ಬೋದು, ಏನಾದ್ರು ಒಂದ್ ಮಾಡ್ತೀವಿ ಅನ್ನೋ ಹೋಪು ಕೊಟ್ಟಿದೆ ಬೆಂಗಳೂರು. ನಾನು ಏನ್ ಅನ್ಕೊಂಡಿದೀನಿ ಅದಿನ್ನ ನಾನು ಅಚೀವ್ ಮಾಡಕ್ ಆಗಿಲ್ಲ, ಬಟ್ ಅಚೀವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದೇ ಪ್ರಯತ್ನದಲ್ಲಿ ಇದೀನಿ. ಬೆಂಗಳೂರು ಸಪೋರ್ಟಿವ್ ಆಗಿದೆ. ನಾವೇನೇ ಅಚೀವ್ ಮಾಡ್ತೀನಿ ಅಂತಂದ್ರು ಅಂದ್ರೆ ಬೆಂಗಳೂರು ಅಂತಂದ್ರೆ ಬೆಂಗಳೂರು ಇದ್ದವ್ರು ಮಾತ್ರ ಮಾಡ್ಬೋದು, ಬೇರೆ ಕಡೆ ಆಗಲ್ಲ ಅಂತಲ್ಲ. ಬಟ್ ಇಲ್ಲಿ ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಅದನ್ನು ಕೆಲವೊಂದು ಪಾಠ ಕಲ್ಸುತ್ತೆ. ಫ್ಯಾಮಿಲಿ ಬಿಟ್ಟು ಹೊಸ ಪರ್ಸನ್, ಇವಾಗ ಪುಟ್ರಾಜನೇ ಆಗಿರ್ಬೋದು, ಹೊಸ ಪರ್ಸನ್ ಇವನ್ ಜೊತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಫಸ್ಟ್ ಹೊಸಬ್ರ ಜೊತೆ ಇರ್ಬೇಕು ಅಂತಂದ್ರೆ ಸಣ್ಣ ಪುಟ್ಟ ಕ್ಲಾಸಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕಂದ್ರೆ ಅವನೇನು ಅಂತ ಪೂರ್ತಿ ನಂಗೆ ಗೊತ್ತಿರಲ್ಲ. ಬಟ್ ಯಾವಾಗ ನಾವೇನು ಅವ್ನ ಬಗ್ಗೆ ಪೂರ್ತಿ ಅರ್ಥ ಮಾಡ್ಕೋತೀವಿ, ಅವಾಗ ನಾವು ಅದು ಕ್ಲಾಶ್ ಆಗಕ್ ಹೋಗಲ್ಲ. ಹೇಳ್ಬೇಕು ಅಂತಂದ್ರೆ ನಾವೀಗ ಆಲ್ರೆಡಿ 3 ಇಯರ್ಸ್, ಈ ಮೇ ಬಂದ್ರೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಪುಟ್ರಾಜ್ ಜೊತೆ. ಅಂದ್ರೆ ಇವನ್ ಜೊತೆನೆ ರೂಮಲ್ಲಿ ಎಲ್ಲ ಇದ್ದು. ಬಟ್ ಕಿತ್ತಾಟ ಅಂತ ಯಾವತ್ತೂ ಆಡಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಣ್ಣ ಪುಟ್ಟವ ಆಗಿದಾವೆ, ಬಟ್ ಜಗಳ ಆಡಿ ನಾನ್ ಜಾಸ್ತಿ. ಯಾಕಂದ್ರೆ ನಾನು ಯಾವಾಗ್ಲೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಿತ್ತಾಡ್ತಿರ್ತೀನಿ. ನನ್ಗೆ ಲೈಫ್ ಅಲ್ಲಿ ಏನು ಅಂತ ಗೊತ್ತಿಲ್ಲ, ಬಟ್ ಸಣ್ಣ ಪುಟ್ಟ ವಿಷಯದಿಂದನೇ ನನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನಂಗೆ ಎಲ್ಲಾದ್ರೂ ಹೋಯ್ತಾ ಇದೀವಿ ಅಂತಂದ್ರೆ ಸೊ ನಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಎವ್ರಿ ಮೂಮೆಂಟ್. ಆ ಮೂಮೆಂಟ್ ಸುಮ್ನೆ ಗೋವಾನ್ ಆಯ್ತು ಅಂತಂದ್ರು ಅಲ್ಲಿ ಇನ್ನೇನಾದ್ರೂ ಇವನೇನಾದ್ರೂ ಮಾತಾಡ್ಬೋದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾವ್ ಇಲ್ಲಿ ಪಾರ್ಕಲ್ಲಿ ಹೋಗಿದ್ದಾಗ ಏನಾದ್ರು ಮಾಡ್ಬೋದಾಯ್ತು, ಏನಾದ್ರು ಗೇಮ್ ಇದ್ ಮಾಡ್ಬೋದಾಯ್ತು, ಹಂಗೆ ಬಂದ್ಬಿಟ್ವಲ್ಲ ಅನ್ನೋದು ಫೀಲ್ ಕಾಡುತ್ತೆ ನಂಗೆ. ಅದು ಆಕ್ಚುಲಿ ಒಳ್ಳೆ ಥಾಟ್ ಅಲ್ಲ ನನ್ನಲ್ಲಿರೋದು. ಅದನ್ನ ನಾನು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಇಲ್ಲ, ಆಲ್ರೆಡಿ ಇವಾಗ ಅದು ನಂಗೆ ಏನ್ ತಿಳ್ಕೊಂಡಿದೀನಿ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಜೀವನದಲ್ಲಿ ತಪ್ಪು ಯಾವ್ದು ಸರಿ ಯಾವ್ದು, ನಾನು ಮಾಡ್ತಾ ಇರೋದು ಎಷ್ಟು ತಪ್ಪು ಎಷ್ಟು ಸರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋವಷ್ಟು ಕೆಪಬಿಲಿಟಿ ಬಂದಿದೆ. ಅದಕ್ಕೆ ಒಂದ್ ಕಡೆ ನನಗೆ ಖುಷಿ ಇದೆ. ಯಾಕಂದ್ರೆ ನಾನು ನಮ್ಮ ಊರಲ್ಲಿ ಇದ್ದಾಗಲೇ ಅವಾಗಿನ ಮೈಂಡ್ ಸೆಟೇ ಬೇರೆ. ಇಲ್ಲಿ ಬೆಂಗಳೂರು ಬಂದು ಇಲ್ಲಿ ಕೆಲ್ಸ, ವರ್ಕ್, ಫ್ರೆಂಡ್ಸು, ಸೊ ಇಲ್ಲಿ ನಮ್ದೇ ಆದಂತ ನಮ್ಮ ಜೀವನದಲ್ಲಿ ಇಲ್ಲಿ ನಾವು ಕಲ್ತಂತ ವಿಷಯಗಳು ತುಂಬಾ ಇದೆ. ಪೆನ್ನು ಅದೇ ಏನಿಲ್ಲ, ಫೈನಲಿ ನಾನು ಗೋಲ್ನ ರೀಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ನನ್ನ ಕೈಲಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು 100% ಎಫರ್ಟು ಇನ್ನ ನನ್ನ ಕೈಲಿ ಹಾಕಕ್ ಆಯ್ತಿಲ್ಲ. ಬಟ್ ಯಾಕಂದ್ರೆ ನಾನ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅಲ್ಲ. ನನ್ನ ಫ್ರೆಂಡ್ಸ್ ಇಂದ ನಾನು ಎಕ್ಸ್ಪೆಕ್ಟ್ ಮಾಡಿ ಅದು ನಂಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದಾಗ ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊತೀನಿ. ಅದರಿಂದ ನಂದು ಸ್ಟಡೀಸ್ ಬಗ್ಗೆನೂ ಪೂರ್ತಿ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಬಟ್ ಇವಾಗ ಅದನ್ನ ನಾನು ಮತ್ತೆ ಇನ್ನು ಆತರ ಏನು ಥಿಂಕ್ ಮಾಡ್ಕೊಂಡು ಕೂರಲ್ಲ. ಪೂರ್ತಿ ನನ್ನ ಟೈಮ್ ಏನೈತೆ ಅದನ್ನ ನನ್ನ ಅಚೀವ್ಮೆಂಟ್ಗೆ ಅಂತಂದ್ರೆ ಜೀವನದಲ್ಲಿ ಯಾರು ಮಾಡದೇ ಇರೋದು ಮಾಡ್ತೀನಿ ಅಂತಲ್ಲ. ಸೊ ನಮ್ಮ ಜೀವನನ ನಾವು ಕಟ್ಕೋಬೇಕು, ನಾನು ನೋಡ್ಕೋಬೇಕು, ನನ್ನ ಫ್ಯಾಮಿಲಿಲಿ ನಾನು ಹ್ಯಾಂಡ್ಲ್ ಮಾಡೋಷ್ಟು ಕೆಪಬಿಲಿಟಿ ನಂಗೆ ಬೇಕು. ಜೀವನದಲ್ಲಿ ನಂಗೆ ಇರೋ ಆಸೆ ಇಷ್ಟೇ. ನಾನು ಫುಲ್ ಹೆಸರು ಮಾಡಬೇಕು ಅದೆಲ್ಲ ಏನಿಲ್ಲ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ನನ್ನ ಖರ್ಚು ವೆಚ್ಚ ನೋಡ್ಕೊಳಕ್ಕೆ ದುಡಿಬೇಕು ಅಷ್ಟೇ. ಮತ್ತು ಲೈಫಲ್ಲಿ ಖುಷಿಯಾಗಿರೋಕೆ ಆರಾಮ್ ಬೇಸಿಕ್ ನೀಡ್ಸ್ ಆಗಿ ಏನ್ ಬೇಕು ಅಷ್ಟಿಕ್ಕೋದ್ರು ಸಾಕು ನಂಗೆ. ಬಟ್ ಅದೇ ಎಷ್ಟ ಪ್ರಯತ್ನ ಪಡೋದ್ರಲ್ಲಿ ದೊಡ್ಡದು ಪ್ರಯತ್ನ ಪಡೋಣ. ಸಿಕ್ಕಿಲ್ಲ ಅಂತಂದ್ರೆ ಬೇಜಾರಿಲ್ಲ, ಬಟ್ ಮುಂದೆ ಒಂದಿನ ಕೊರಗಬಾರ್ದು. ಅವಾಗ ಮಾಡ್ಬೋದಿತ್ತು, ಮಾಡಕ್ ಆಗ್ಲಿಲ್ಲ ಅನ್ನೋದು ಅದಷ್ಟೇ. ನಾನ್ ಹೇಳಿರೋ ಅಂತ ಒಂದು ಸೀಕ್ರೆಟ್ ನಿಮ್ಗೆ ಯಾವ್ದಾದ್ರು ಇದೆಯಾ? ನಿನ್ ಸೀಕ್ರೆಟ್ ಹೇಳಿದ್ಯಾ ನನಗೆ? ಸಿದ್ರಾಜ್ ಕೇಳಿದಕ್ಕೆ ಬ್ಯಾಂಕ್ ಪಾಸ್ವರ್ಡ್ ಬಂದ. ಸೀಕ್ರೆಟಾ ಹೇಳಿದೀನಪ್ಪ, ನನಗೆ ನೆನ್ಪೈತೆ, ನಿನ್ ನೆನ್ಪಿಲ್ವಾ? ಗೈಸ್, 1-2-3 ಸೀಕ್ರೆಟ್ ನನ್ನ ಕೈಲೇ ಬಾಯ್ ಬಿಟ್ಟಿಸ್ಕೊಂಡವನ ಅಣ್ಣ. ಬಟ್ ಅದ್ ಸೀಕ್ರೆಟ್ ಆಗಿ ಇರ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀವಿ ನಾವು. ಅಂದ್ರೆ ಮೇ ಬಿ ನಾನ್ ಹೆಂಗ್ ಅನ್ಕೊಂಡಿರ್ತೀನಿ ಅಂತಂದ್ರೆ, ಈಗ ಪರ್ಸನಲ್ ಆಗಿ ನೀವು ಏನಾದ್ರು ಹೇಳಿರ್ತೀವಿ ವಿಷಯ, ಅವೆಲ್ಲ ನೀ ಎಲ್ಲರ ಹತ್ರ ಸೀಕ್ರೆಟ್ ಅಷ್ಟೇ. ಅದನ್ನ ರಿವೀಲ್ ಮಾಡಕ್ ಆಗಲ್ಲ. ಸಿದ್ರಾಜ್ ಏನಾದ್ರು ಸೀಕ್ರೆಟ್ ಹೇಳಿದ್ಯಾ ಅಂದ್ರೆ ಹೇಳಿದ್ಯಾ ಬ್ಯಾಂಕ್ ಪಾಸ್ವರ್ಡ್ ಅದ್ ಬಿಟ್ರೆ. ಇದು ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದು ಥಿಂಕ್ ಮಾಡ್ತಾ ಇದೀನಿ. ಸಿದ್ರಾಜ್ ಕೇಳಿರೋದಕ್ಕಿಂತ ಡಿಫ್ರೆಂಟ್ ಆಗಿ ಕೇಳ್ಬೇಕು ಇವ್ನ್ಗೆ. ಏನಪ್ಪಾ ಅಂದ್ರೆ, ನಿಮ್ಮ ಮತ್ತು ನಮ್ಮ ಸಿದ್ರಾಜ್ ಅವರ ಬಾಂಡಿಂಗ್ ಹೇಗೆ ಅಂತನಾ? ಗೈಸ್, ನಾವು 3 ಜನ ಸೇರಿಸಿ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿದೀವಿ.
ಫ್ಯೂಚರ್ ಅಲ್ಲಿ ಹೇಳ್ಕೋಬಾರ್ದು. ಫ್ಯೂಚರ್ ಅಲ್ಲಿ ಬಟ್ ನೋಡುವ ಬಟ್ ಮಾಡೋದಂತ ಗ್ಯಾರಂಟಿ. ಇನ್ನೇನ ಕೇಳ್ದಲ್ಲ ಬಾಂಡಿಂಗ್ ಬಾಂಡಿಂಗ್ ನಾನಿನ್ನ ಬಾಂಡ್ ಗಾಯ್ಸ್ ಇವ್ನ ಟಾಪಿಕ್ ಇಂದ ಟಾಪಿಕ್ ಹೋಗ್ಬಿಟ್ಟ, ಟಾಪಿಕ್ ಇಂದ ಔಟ್ ಆಫ್ ಟಾಪಿಕ್ ಹೋಗ್ಬಿಟ್ಟಲ್ಲ. ನಾನಾ ನೀನ್ ಕಣ ಹೋಗಿತ್ತು. ಈಗ ಅದು ನನ್ನ ಹತ್ರ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಹೇಳ್ದಿಲ್ಲ ಅದೇನೋ ಬಿಸ್ನೆಸ್ ಹೋಗ್ಬಿಟ್ಟಲ್ಲ ಮತ್ತೆ. ನಾನು ಹಂಗೇನೆ ಜಾಸ್ತಿ ಸ್ವಲ್ಪ ಟಾಪಿಕ್ ಇಂದ ಔಟ್ ಆಫ್ ಟಾಪಿಕ್ ಹೋಗೋದು ಜಾಸ್ತಿ. ಏನಪ್ಪ ನೆಕ್ಸ್ಟ್ ಕ್ವಶನ್ ಅಂದ್ರೆ ಥಿಂಕ್ ಮಾಡಂಗ್ ಆಗ್ಬಿಟ್ಟೈತಲ್ಲ. ಏನ್ ಕೇಳೋಣ ನಿನಗೆ? ಸರಿ ಕೇಳ್ತೀನಿ ಇರೋ. ಹೇಳು. ಈಗ ನಮ್ಮೂರ್ ಜನದ್ದು ಬಾಂಡಿಂಗ್ ಆಗಿದೆ ಅಂತ ಇವ್ನು ಕೇಳ್ದ. ಅದ್ರದ ಹೇಳು. ಅಂದ್ರೆ ಆಕ್ಚುಲಿ ಗುಡ್ ಅಂತ ಹೇಳ್ಬೋದು. ನಾನು ಇವನ್ ಜೊತೆಗೂ ಚೆನ್ನಾಗಿದ್ದೀನಿ, ಸಿದ್ಧಾರ್ ಜೊತೆಲೂ ನಾವು ಮಾಮೂಲಿ ನಾರ್ಮಲ್ ಫ್ರೆಂಡ್ಸ್ ಹಂಗಿರ್ಬೇಕು ಹಂಗಿದ್ದೀವಿ. ಬಟ್ 3 ವರ್ಷ ಒಟ್ಟಿಗೆ ಇರೋದ್ರಿಂದ ಅವ್ರು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಬಟ್ ನಾನೇನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ ತಪ್ಪು ನಮ್ಗೆ ಐಡೆಂಟಿಫೈ ಆಯ್ತಾ ಇದೆ, ಬಟ್ ಅದನ್ನ ಸಡನ್ ಆಗಿ ಓವರ್ಕಮ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಅದು ನಮ್ ತಪ್ಪನ್ನ ನಾವು ಓವರ್ಕಮ್ ಮಾಡಿ ಎಲ್ರು ಚೆನ್ನಾಗಿರ್ಬೇಕು. ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿರ್ಬೇಕು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕು, ಅದು ಮಾಡ್ತೀವಿ. ನಮ್ಮಿಬ್ರಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು. ಮತ್ತೆ ನಮ್ಮ ಊರಿಂದ ನಾವಿಲ್ಲಿಗೆ ಒಬ್ಬರೇ ಬಂದಿದೀವಿ. ಇಲ್ದಿರ ವಿಷಯ ಎಲ್ಲ ಹೇಳಿ ಅವ್ರಿಗೆ ಏನನ್ನ ತಲೆಗೆ ಹಾಕಿ ಹೆವಿ ಕ್ವಾಟ್ಲೆ ಕೊಡಬಾರ್ದು. ಯಾರಿಗೆ? ಸಿದ್ದರಾಜುಗೆ ಜಾಸ್ತಿ ಕ್ವಾಟ್ಲೆ ಕೊಡ್ತೀನಲ್ಲ, ಹೇಳಿ ಅದಕ್ಕೆ ಆತರ ಮಾಡಬಾರ್ದು ಅನ್ನೋದು ನಂಗೆ ರಿಯಲೈಸ್ ಆಯ್ತು. ಸೊ ಆತರ ಇನ್ ಮಾಡಲ್ಲ. ಇನ್ನೇನಿದ್ರು ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ತೀವಿ. ಅಂತಂದ್ರೆ ಫ್ರೆಂಡ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಆತರ ನಾರ್ಮಲ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನಮ್ಮಿಬ್ರಲ್ಲಿ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಯಾರು? ಕೋಪನ ನಿಮ್ಮಿಬ್ರಲ್ಲಿ ಅಂತಂದ್ರೆ ನಿನ್ನಲ್ಲಿ. ನೀನೇ ಕಣೋ ಇಲ್ಲಿ ಮಾತಾಡ್ತಾರಲ್ಲ. ನಾನು ಸಿದ್ದನ್ನ ನಿನ್ನ ಕೇಳ್ತಾನೆ. ನಿನ್ನಲ್ಲಿ ಕೋಪ ಬೇಗ ಮಾಡ್ಕೊಳ್ಳೋದು ಯಾರು? ಕೋಪ ನಾನು ಮಾಡ್ಕೋತೀನಿ, ನೀನು ಮಾಡ್ಕೋತೀಯ. ಜಾಸ್ತಿ ಅಂತಂದ್ರೆ ನಾನೇ ಇರ್ಬೋದು ಬೇಡ. ಯಾಕಂದ್ ನಾನೇ ಅನ್ಕೋತೀನಿ ನಾನೇ ಬೇಗ ಕೋಪ ಮಾಡ್ಕೊಳ್ಳೋದು, ನಾನೇ ಬೇಗ ಬೇಜಾರ್ ಮಾಡ್ಕೊಳ್ಳೋದು ನಾನೇ. ನಾನು ಯಾವ ವಿಷಯ ಆದ್ರೂ ಬೇಗ ಮನ್ಸಿಗೆ ತಗೊಬಿಡ್ತೀನಿ. ಸಮ್ಟೈಮ್ಸ್ ಅವ್ನ್ ಕಾಮಿಡಿ ಮಾಡಿದ್ರು ಅದನ್ನ ನಾನು ಸೀರಿಯಸ್ ಆಗಿ ತಗೊಂಡಿರ್ತೀನಿ. ಯಾವಾಗ್ಲೂ ಸ್ವಲ್ಪ ಸೀರಿಯಸ್ ಆಗಿರ್ತಾನೆ. ಬಟ್ ಅದನ್ನ ಬಿಡ್ಬೇಕು. ಸೀರಿಯಸ್ ಆಗಿ ಲೈಫ್ ಅಲ್ಲಿ ಯಾವ ವಿಷಯನ ಎಷ್ಟು ತಗೋಬೇಕು ಅಷ್ಟು ಮಾತ್ರ ತಗೋಬೇಕು ಅನ್ನೋದು ಗೊತ್ತಾಗ್ತೈತೆ. ಬಟ್ ಅದೇ ತರ ಇರಕ್ ಟ್ರೈ ಮಾಡ್ಬೇಕು. ಸೀರಿಯಸ್ ಆಗಿರ್ಬಾರ್ದು ಅಂತ ಅನ್ಸ್ತಾ ಇದೆ ನಿಮ್ಗೆ? ಯಾವಾಗ್ಲೂ ಸೀರಿಯಸ್ ಆಗಿರ್ಬಾರ್ದು ಲೈಫ್ ಅಲ್ಲಿ ಅಂತ? ಯಾವಾಗ್ಲೂ ಅಂತಲ್ಲ, ಆಲ್ಮೋಸ್ಟ್ ಯಾವ ವಿಷಯಕ್ಕೆ ಸೀರಿಯಸ್ ಆಗಿ ಮಾತಾಡ್ತೀಯಾ, ಯಾವ ವಿಷಯಕ್ಕೆ ಸುಮ್ನೆ ಮಾತಾಡಿರ್ತೀಯ, ಅದನ್ನ ಬಗ್ಗೆ ಸ್ವಲ್ಪ ಇದ್ ಮಾಡ್ಬೇಕು. ಕೋಪ ಮಾಡ್ಕೊಳ್ಳೋದು ಅಂತಂದ್ರೆ ನಾನೇ ನಮ್ಮಿಬ್ರಲ್ಲಿ ಓವರ್ ಟಾಕ್ ಇಟ್ಸ್ ಆಬ್ವಿಯಸ್ಲಿ ಗೋಸ್ ಟು ಪುಟ್ಟರಾಜು ಅಂತ ಹೇಳು. ಜಾಸ್ತಿ ಅನ್ನೆಸೆಸರಿ ಬ್ಯಾಡದಲ್ಲಿ ಇದೆಲ್ಲ ಮಾತಾಡೋದು ಯಾರು? ಅನ್ನೆಸೆಸರಿ ಅಂತಲ್ಲ, ಇವನು ಒಂದ್ ಸ್ಟೆಪ್ ಮುಂದೆ. ಅದು ಈಗ ಏನಾದ್ರು ಒಂದ್ ಟಾಪಿಕ್ ಮಾತಾಡ್ಬೇಕು ಅಂತ ಬಂದ್ರೆ ಅದಕ್ಕೆ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಮಾತಾಡಿರ್ತಾನೆ. ಔಟ್ ಆಫ್ ಮೈಂಡ್ ಅಂತಲ್ಲ, ಬಟ್ ಒಂದ್ ಸ್ಟೆಪ್ ಮುಂದೆ. ಇಷ್ಟ ಮಾತಾಡಿದ್ರೆ ಸಾಕು ಅಂತ ಇರುತ್ತೆ, ಬಟ್ ಇವನು ಇನ್ನ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಮಾತಾಡ್ತಿರ್ತಾನೆ. ಅದನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಇದು ಎಲ್ಲಾರು ಹೇಳಿದಾರೆ, ಇದು ನಾನ್ ಸ್ವಲ್ಪ ಡೆವಲಪ್ ಮಾಡ್ಕೊಬೇಕು. ಅಂದ್ರೆ ಸ್ವಲ್ಪ ಸೆಂಟ್ರಲ್ ಮಾತಾಡೋದು ಜಾಸ್ತಿ ನಾನು. ಯಾರಾದ್ರೂ ಇಬ್ರು ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಹೋಗ್ಬಿಟ್ಟು ಹಂಗಂತ ಅದೆಲ್ಲ ಎಲ್ರು ಮಾಡ್ತಾರೆ. ಆ ಟೈಮಲ್ಲಿ ನಿಂಗೆ ಏನಾರು ಹೇಳ್ಬೇಕು ಅನ್ಸೋರೆ ಹೇಳ್ತೀಯ, ಅದ್ಬಿಡು. ಅದೇ ಒಂದ್ ಸ್ಟೆಪ್ ಜಾಸ್ತಿ ಯೋಚನೆ ಮಾಡ್ತೀಯ, ಜಾಸ್ತಿ ಮಾತಾಡ್ತೀಯ. ಓಕೆ, ನೆಕ್ಸ್ಟ್ ಕ್ವಶನ್. ನಮ್ಮಿಬ್ರಲ್ಲಿ ಜಾಸ್ತಿ ಚೈಲ್ಡ್ ಇಷ್ಟ ಯಾರು? ಚೈಲ್ಡ್ ಇಷ್ಟ ಗೋಸ್ಟ್ ಪುಟ್ಟರಾಜುಗಳಲ್ಲಿ ಜಾಸ್ತಿ ಏನ್ ಬೇಡ. ನೆಕ್ಸ್ಟ್ ಕ್ವಶನ್. ನಮ್ಮಿಬ್ರಲ್ಲಿ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಯಾರು? ದುಡ್ಡು ಖರ್ಚು ಮಾಡೋದಂತೂ 100% ಇವನೇ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಬೇಗ ಖರ್ಚು ಮಾಡಲ್ಲ. ನಾನು ಅಂದ್ರೆ ಖರ್ಚು ಮಾಡಲ್ಲ ಅನ್ನೋದಕ್ಕೆ ನಾವು ದುಡಿತಾ ಇರೋದ್ನು ನೋಡ್ಕೊಂಡು ಖರ್ಚು ಮಾಡ್ಬೇಕು ತಾನೆ. ನಾನು ಅನ್ನೆಸೆಸರಿ ಖರ್ಚು ಮಾಡ್ತೀನ? ಅನ್ನೆಸೆಸರಿನೇ ನೀನ್ ಮಾಡೋದು. ತಿನ್ನಕ್ಕೆ ಏನಲ್ಲ ನೆಸೆಸರಿ ಇರೋದಕ್ಕೆ ಮಾಡಿರೋದು. ಅಂದ್ರೆ ಸಮಟೈಮ್ಸ್ ನೀನು ಹೆಂಗ್ ಗೊತ್ತಂದ್ರೆ ನಾನು ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಈಗ ನಾವು ರೂಮಲ್ಲಿ ಫಸ್ಟ್ ಇರ್ಬೇಕಾದ್ರೆ ನಾವ್ ಹೆಂಗೆ ಬೇಸಿಕ್ ನೀಡ್ಸ್ 100ಗೆ 200% ಬೇಕೇ ಬೇಕು, ಅದಿಲ್ಲದೆ ಇರಕ್ ಆಗದೇ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ವು. ನೀನೇನ್ ಮಾಡ್ತೀಯಾ ಅಂದ್ರೆ ಅದು ಬೇಕು ನಿಜ, ನೀನ್ ಹೇಳ ಸರಿ,
ಬಟ್ ಆದ್ರೆ ಅದ್ ಇಲ್ಲ ಅಂದ್ರೂ ಬದುಕ್ಬೋದು ಅನ್ನೋದೆಲ್ಲ ನಾವು ಸ್ಕಿಪ್ ಮಾಡ್ತಾ ಬರ್ತಿದ್ವಿ ರೂಮ್ ಅಲ್ಲಿ. ಹಾ, ಇನ್ನೇನಾದ್ರು ಹತ್ತಗಳವ ಇತ್ತಗಳವ ನಾನ್ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಅಲ್ಲ guys. ಕಣ, ನಾವಿರೋ ಪರಿಸ್ಥಿತಿಯಲ್ಲಿ ಫ್ರಿಜ್ ತಗೋಬೇಕು ಅಂತ ಹೇಳ್ತಿದ್ದೆ. ಅದು ಎಷ್ಟು ಯಾವಾಗಲ್ಲ ಯಾವಾಗ ಸಿದ್ರಾಜ್ ಹತ್ರ ಕೇಳ್ಸು, ಫ್ರಿಜ್ ತಗೊಬಂದ್ಬಿಡಮ್ಮ. ಅವೆಲ್ಲ ಕಾಮಿಡಿ ಹೇಳಿರ್ತಿದ್ರ ಮಗ. ಯಾಕಂದ್ರೆ 15-20 ಸಾವಿರ ಕೊಟ್ಟು ಹೇಳ್ತಾರೆ ಗೈಸ್. ಬರ್ತಿದ್ದೆ 5,000 3,000 ಸ್ಟೈಫಂಡ್ ನಮ್ಗೆ. 20,000 ರೂಪಾಯಿ ಫ್ರಿಜ್ ಎಲ್ಲ ತರಕಾಗದ್ ಗುರು. 20,000 ಫ್ರಿಜ್ ಟಿವಿ ನಾಟ್ ಗುಡ್. ಆಮೇಲೆ ನೀನ್ ಹೆಂಗೆ ಗೊತ್ತಾ, ಇವಾಗ ನಾವ್ ತಗೊಳ್ಳೋ ರೇಂಜ್ ಅಲ್ಲಿ ಇಲ್ಲ ಅಂದ್ರೆ ಸಾಲ ಮಾಡಿ ಯಾರು ತುಪ್ಪ ತಿನ್ನೋ ಅನ್ನೋ ರೇಂಜ್. ನೀವ್ ಸ್ವಲ್ಪ ನಾನು ಅಬ್ಸರ್ವ್ ಮಾಡ್ದಂಗೆ. ಇನ್ನೊಂದ್ ನಿಮಿಷ ಅದೇ ಮುಗಿಸ್ಬಿಡೋಣ. ಅಂಡ್ ನನ್ನಲ್ಲಿ ಕಲ್ತಿರೋಂತ ಒಂದು ನೀನು ಏನು ಗುಡ್ ಅಂಡ್ ಬ್ಯಾಡ್, ಡಿಫ್ರೆಂಟ್ ನನ್ನಲ್ಲಿ ಇಷ್ಟ ಆಗೋದೊಂದು, ಇಷ್ಟ ಆಗೋದೊಂದು. ನಾನು ಏನೇ ಮಾಡಿದ್ವಿ ಮಾತಾಡ್ತಾನ ಹೇಳು. ಈಗ ನಾನೇ ನಿನ್ ಜೊತೆ ಎಷ್ಟು ಕೆಟ್ಟದಾಗಿ ಅಂತಂದ್ರೆ ಹೇಳ್ಬೇಡ ಗುರು. ಕೆಟ್ಟದಾಗಿ ಅಂತಂದ್ರೆ ಏನ್ ಗೊತ್ತಾ, ನಾನೇ ನಿಂಗ್ ಸಪೋರ್ಟಿವ್ ಆಗಿದ್ರು ಸಮ್ಟೈಮ್ಸ್ ಕಂಡು ನಿಂಗ್ ರೆಸ್ಪೆಕ್ಟ್ ಕೊಡದೇನೆ ಮಾತಾಡಿರ್ತೀನಿ, ನಿನ್ ಜೊತೆ ಜಗಳ ಆಡಿರ್ತೀನಿ. ಬಟ್ ನೀನ್ ಎಗೇನು ಮತ್ತೆ ಈಗ ಆಗಿದ್ನ ಬಿಡು, ಮುಂದಕ್ ಚೆನ್ನಾಗಿರವ ಅಂತ ಮತ್ತೆ ಮಾತಾಡ್ತೀಯಲ್ಲ, ಅದ್ ನನಗಿಷ್ಟ. ಬ್ಯಾಡ್ ಬ್ಯಾಡ್ ಬೇಡ ಇಲ್ಲ, ಅದೇ ಹಳೆ ದಿನ ಮರ್ತ್ಬಿಟ್ಟು ಆಗಿದ್ ಅಂದ್ರೆ ನೆಕ್ಸ್ಟ್ ಅದನ್ನ ಲೀವ್ ಮಾಡಿ ಆರಾಮಾಗಿ ಇರ್ಬೇಕು ಅಂತ ಅನ್ಕತಿಯಲ್ಲ, ಅದನ್ನ ನಾನ್ ಕಲ್ತಿದ್ದೀನಿ. ನಾನು ಅದನ್ನ ನನ್ನ ಜೀವನದಲ್ಲಿ ಫಾಲೋ ಮಾಡ್ತೀನಿ. ಯಾಕಂದ್ರೆ ಬ್ಯಾಡ್ ಹೇಳ್ಬಿಟ್ಟು ಬೇಗ ಟೈಮ್ ಮುಗೀತು. ಬೇಡ ಬೇಗ 10 ಸೆಕೆಂಡಲ್ಲಿ ಹೇಳ್ಬೇಕು ಬ್ಯಾಡ್ ನಿನಗ. ಬ್ಯಾಡ ಏನಿಲ್ಲ. ಅಷ್ಟೇನಾ ಗೈಸ್? ಇವತ್ತಿನ ವ್ಲಾಗ್ ಇಷ್ಟೇ. ಸಿಗೋಣ ನಾಳೆ. ಇದು ಕಂಟಿನ್ಯೂಟಿ ಆಗುತ್ತೆ ಅನ್ಕೊಂತೀನಿ. ಸಿಗುವ.